ೇಶಾದಿವಂಶಕಲಶೋದರಿಭೂರ್ಣಚಂದ್ರಂ ಶ್ರೀಮನ್ನೃಸಿಂಹಗುರುವರ್ಯುಗರಾಬ್ಜಭೃಂಗಂ ಶ್ರೀಮನ್ನನಂತಗುರುವರ್ಯಸುತಂ ಗುಣಾಬ್ಧಿಂ ಸಂಪತ್ಕುಮಾರಗುರುವರ್ಯಮಹಂ ಪ್ರಪದ್ಯೇ. ಇವತ್ತು ನೋಡತಕ್ಕಂಥದ್ದು 12ನೇ ಅಧ್ಯಾಯ ಭಕ್ತಿ ಯೋಗ, 20 ಶ್ಲೋಕ, 5 ವಿಷಯ. ಹಿಂದಿನ ಅಧ್ಯಾಯದಲ್ಲಿ ಭಗವಂತನ ಅರ್ಜುನರಿಗೆ ತನ್ನ ಐಶ್ವರ್ಯ ಯೋಗವನ್ನು, ವಿಶ್ವರೂಪವನ್ನು ತೋರಿಸಿದ. ಅನನ್ಯವಾದ ಭಕ್ತಿಯಿಂದಲೇ ಅವನನ್ನು ತಿಳಿಯಲು, ನೋಡಲು ಮತ್ತು ಪಡೆಯಲು ಸಾಧ್ಯವೆಂದು ತಿಳಿಸಿದರು. ಆತ್ಮೋಪಾಸನೆಗಿಂತಲೂ ಭಗವದುಪಾಸನೆ ಬೇಗ ಫಲ ಕೊಡುವುದೆಂದರಿಂದಲೂ ಸುಲಭವಾಗಿ ಮಾಡಬೇಕಾಗುವುದರಿಂದಲೂ ಶ್ರೇಷ್ಠವೆಂದು ತಿಳಿಸಿ ಭಗವದುಪಾಸನೆ ಮಾರ್ಗವನ್ನು ಅದಕ್ಕೆ ಅಶಕ್ತರಾದವರಿಗೆ ಅಕ್ಷರನಿಷ್ಠತೆಯನ್ನು ಈ ಅಧ್ಯಾಯದಲ್ಲಿ ತಿಳಿಸಿದೆ. ಭಗವದುಪಾಸನೆ ಮಾಡತಕ್ಕಂಥವರು ಶ್ರೇಷ್ಠರಾದವರು ಮತ್ತು ಅಕ್ಷರನಿಷ್ಠೆಯನ್ನು ಹೊಂದಿರತಕ್ಕಂಥವರು ಕೈವಲ್ಯವನ್ನು ಆಸೆಪಟ್ಟು ಜಗತ್ತಿನಲ್ಲಿ ಇರತಕ್ಕಂತಹ ಪರಮಾತ್ಮ ವಿಚಾರವನ್ನು ಮಾಡುತ್ತಾರೆ. ಈ ಅಧ್ಯಾಯದಲ್ಲಿ ಒಟ್ಟು 10 ಕ್ವಶನ್ ಅರ್ಜುನ್ನಿಂದ. ಏನಪ್ಪಾ ಅಂತಂದ್ರೆ, ನೀನು ಹಿಂದೆ ಹೇಳಿದಂತೆ ನಿನ್ನನ್ನೇ ಪರಮ ಪ್ರಾಪ್ಯವೆಂದು ತಿಳಿದು ಸಕಲ ವಿಭೂತಿಯುಕ್ತನಾದ ನಿನ್ನನ್ನು ಪರಿಪೂರ್ಣವಾಗಿ ಉಪಾಸನೆ ಮಾಡಿದರೆ ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಅಭಿವ್ಯಕ್ತವಾಗಿರುವ ಸ್ವರೂಪವುಳ್ಳ ಪ್ರತ್ಯೇಗಾತ್ಮ ಸ್ವರೂಪವನ್ನು ಉಪಾಸನೆ ಮಾಡುವವರಿದ್ದಾರೆ. ಈ 2 ಬಗೆಯ ಸಾಧಕಗಳಲ್ಲಿ ಯಾರು ಅವರವರ ಗುರಿಯನ್ನು ಬೇಗ ಮುಟ್ಟುತ್ತಾರೆ? ಕೃಷ್ಣ ಏನು ಹೇಳ್ತಾನೆ? ಅರ್ಜುನ, ಇವರಿಬ್ಬರಲ್ಲಿ ಅವರವರು ಬಯಸಿದ ಫಲವನ್ನು ಯಾರು ಶೀಘ್ರವಾಗಿ ಪಡೆಯುತ್ತಾರೆಂಬುದಲ್ಲವೇ ನೀನು ಕೇಳುವುದು? ಈ ಅಂಶವನ್ನು ತಿಳಿಸುತ್ತೇನೆ, ಕೇಳು. ಯಾರು ನನ್ನಲ್ಲಿ ಅತ್ಯರ್ಥವಾದ ಪ್ರೀತಿಯಿಂದ ಮನಸ್ಸನ್ನು ನೆಲೆ ನಿಲ್ಲಿಸಿ ಹೆಚ್ಚಾದ ಶ್ರದ್ಧೆಯಿಂದ ಕೂಡಿದವರಾಗಿ ನನ್ನ ನಿತ್ಯ ಯೋಗವನ್ನು ಬಯಸಿ ಅವರು ಪಡೆಯಬೇಕೆಂದು ಬಯಸುವ ನನ್ನನ್ನು ಉಪಾಸನೆ ಮಾಡುವರೋ ಅವರು ಸುಖವಾಗಿ ಮತ್ತು ಶೀಘ್ರವಾಗಿ ನನ್ನನ್ನು ಪಡೆಯುತ್ತಾರೆ. ಅಂದರೆ ಭಗವದ್ಭಕ್ತಿ ಸುಲಭ, ಆತ್ಮಚಿಂತನೆ ಕಷ್ಟ ಅಂತ ಹೇಳ್ತಾರೆ. ಅಕ್ಷರ ಎಂದು ಹೇಳುವ ಪ್ರತ್ಯೇಗಾತ್ಮ ಸ್ವರೂಪವು ದೇಹಕ್ಕಿಂತ ಬೇರೆಯಾಗಿ ದೇವ, ಮನುಷ್ಯ ಮೊದಲಾದ ಶಬ್ದಗಳಿಂದ ನಿರ್ದೇಶಿಸಲಾಗಿದೆ, ಅನಿರ್ದೇಶ್ಯವೆಂದಿಸಿದೆ. ಕಣ್ಣು ಮೊದಲಾದ ಇಂದ್ರಿಯಗಳಿಗೆ ಗೋಚರವಾಗಿರ ಕಾರಣ ಅದು ಅವ್ಯಕ್ತ. ದೇವ, ಮನುಷ್ಯಾದಿ ಶರೀರಗಳಲ್ಲಿ ಅದಿದ್ದು ಸರ್ವತ್ರಗವೆನಿಸಿದರು ಆಯಾ ದೇವ ಮನುಷ್ಯಾದಿ ರೂಪದಿಂದ ಚಿಂತಿಸುವುದಕ್ಕೆ ತಕ್ಕದಲ್ಲವಾದ್ದರಿಂದ ಅಚಿಂತ್ಯನ್ ಎನಿಸಿದೆ. ಅದರಿಂದಲೇ ಸರ್ವಸಾಧಾರಣವಾಗಿ ಕೂಟಸ್ಥನೆನಿಸಿದೆ. ಅದು ಯಾವ ಬದಲಾವಣೆಯನ್ನು ಹೊಂದಲು ಅಲ್ಲದೆ ನಿತ್ಯವಾಗಿ ಧ್ರುವವೆನಿಸಿದೆ. ಇಂದ್ರಿಯಗಳನ್ನೆಲ್ಲ ಅವುಗಳ ವ್ಯಾಪಾರದಿಂದ ಹಿಂತಿರುಗಿಸಿ ಅಡಗಿಸಿ ಬೇರೆ ಬೇರೆಯಾಗಿ ವಿಷಮವಾಗಿರುವ ದೇಹಗಳಲ್ಲಿ ಇರುವ ಎಲ್ಲ ಆತ್ಮರುಗಳಲ್ಲಿಯೂ ಅವುಗಳೆಲ್ಲ ಜ್ಞಾನಸ್ವರೂಪವೇ ಆದ ಕಾರಣ ಸಮಬುದ್ಧಿ ಹೊಂದಿದವರಾಗಿ ಸರ್ವಭೂತ ಹಿತದಲ್ಲಿ ಆಸಕ್ತಿ ಹೊಂದಿ ಯಾರಿಗೂ ಅಹಿತವನ್ನು ಮಾಡಿದವರಾಗಿ ಯಾರ ಮೇಲೆ ಹೇಳಿದ ಪ್ರತ್ಯೇಗಾತ್ಮ ಸ್ವರೂಪವನ್ನು ಉಪಾಸನೆ ಮಾಡುವರೋ ಅವರೂ ಸಹ ನನಗೆ ಸಮಾನವಾದ ಆಕಾರವುಳ್ಳ ಅವರವರ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸುತ್ತಾರೆ. ಅಂದರೇನು? ಅಧ್ಯಾಯ 9
7, 8, 10, 11ರಲ್ಲಿ ಹೇಳಿರತಕ್ಕಂಥದ್ದು ಭಗವದ್ ಭಕ್ತಿ ವಿಷಯ. ಅಧ್ಯಾಯ 1ರಿಂದ 6 ಹೇಳಿರತಕ್ಕಂಥದ್ದು ಆತ್ಮ ಸಾಕ್ಷಾತ್ಕಾರ ವಿಷಯ. ಈ ಆತ್ಮ ಸಾಕ್ಷಾತ್ಕಾರ ಯೋಗಿ ಹೆಚ್ಚಾದವನು ಇಲ್ಲ ಭಗವತ್ ಸಾಕ್ಷಾತ್ಕಾರಕ್ಕಾಗಿ ಕೇಳ್ಕೊಂಡು ಕಾಯ್ಕೊಂಡು ಕೂರುವವನು, ಒಳ್ಳೆಯ ಪ್ರಶ್ನೆ. ಅದಕ್ಕೆ ಪರಮಾತ್ಮನ ಉತ್ತರ ಏನಪ್ಪ ಅಂತಂದ್ರೆ, ಭಗವತ್ ಚಿಂತನೆ ಸುಲಭ, ಆತ್ಮಚಿಂತನೆ ಕಷ್ಟ. ಆದ್ದರಿಂದ ಭಗವತ್ ಚಿಂತನೆಯನ್ನೇ ಮಾಡಿ. ಎರಡನೇ ಪ್ರಶ್ನೆ, ಹಾಗಾದರೆ ನಿನ್ನನ್ನು ಉಪಾಸನೆ ಮಾಡುವವರಿಗೆ ಇಷ್ಟು ಕ್ಲೇಶವಿಲ್ಲವೇ? ಅದಕ್ಕೆ ಅವರಿಗಿರುವ ಸೌಲಭ್ಯವೇನು? ಅದನ್ನು ದಯವಿಟ್ಟು ತಿಳಿಸು. ಏನು ಹೇಳಿದರು? ಭಗವದುಪಾಸನೆ ಸುಲಭ, ಆತ್ಮಜ್ಞಾನ ಕಷ್ಟ ಅಂತ ಹೇಳಿದ್ದರಿಂದ, ಹಾಗಾದರೆ ಭಗವತ್ ಭಕ್ತನಿಗಿರತಕ್ಕಂಥದ್ದು ಏನಂತಹ ವ್ಯತ್ಯಸ್ತಿಕೆ ಅಂತಂದ್ರೆ, ಯಾರು ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರು ತಾವು ಮಾಡುವ ಎಲ್ಲಾ ಕರ್ಮಗಳನ್ನು ಅಂದರೆ ಲೌಕಿಕವಾದ ಭೋಜನಾದಿಗಳು ಹಾಗೂ ವೈದಿಕವಾದ ಯಾಗದಾನ ಹೋಮಾದಿಗಳೆಲ್ಲವನ್ನೂ ನನಗೆ ಸಮರ್ಪಣೆ ಮಾಡಿ ನನ್ನನ್ನೇ ಪಡೆಯಬೇಕೆಂದು ನಿಶ್ಚಯವು ಬೇರೆ ಯಾವ ಪ್ರಯೋಜನವನ್ನು ಬಯಸದೆ ನನ್ನನ್ನೇ ಧ್ಯಾನಿಸುತ್ತಾ ತಮಗೆ ಸ್ವಯಂ ಪ್ರಿಯವಾದ ಅರ್ಚನ ಪ್ರಣಾಮ ಸ್ತುತಿ ಕೀರ್ತನಾದಗಳಿಂದ ಮಾಡುತ್ತಾ ಉಪಾಸನೆ ಮಾಡುವರೋ ಅಥವಾ ನನ್ನಲ್ಲೇ ಮನಸ್ಸಿಟ್ಟ ಭಕ್ತೋತ್ತಮರನ್ನು ನಾನು ಸ್ವಲ್ಪವೂ ವಿಳಂಬವಿಲ್ಲದಂತೆ ನನ್ನನ್ನು ಪಡೆಯಲು ವಿರೋಧಿಯಾಗಿರುವ ಮೃತ್ಯುವಾದ ಸಂಸಾರ ಸಾಗರದಿಂದ ಉದ್ಧಾರ ಮಾಡುವನಾಗುತ್ತೇನೆ. ಆದ್ದರಿಂದ ಅಪ್ಪ ಅರ್ಜುನ, ನನ್ನಲ್ಲೇ ನಿನ್ನ ಮನಸ್ಸನ್ನಿಡು. ಅದೇ ಅತಿಶಯವಾದ ಪುರುಷಾರ್ಥ, ಅದೇ ನನ್ನನ್ನು ಪಡೆಯಲು ಸುಲಭವಾದ ಮಾರ್ಗ. ಆದ್ದರಿಂದಲೇ ನನ್ನನ್ನು ಬೇಗ ಪಡೆಯಬಹುದು. ನನ್ನಲ್ಲಿ ಮನಸ್ಸಮಾಧಾನವನ್ನು ಮಾಡು, ಚಿತ್ತ ಸಮಾಧಾನ ಹೊಂದು, ನಾನೇ ಪರಮಪ್ರಾಪ್ಯನೆಂಬ ನಿಶ್ಚಯವನ್ನು ಮಾಡು. ಅಲ್ಲಿಂದ ಮುಂದೆ ನಾನೇ ಪರಮಪ್ರಾಪ್ಯ ಎಂಬ ನಿಶ್ಚಯವನ್ನು ನೀನು ಮಾಡಿಕೊಂಡು ಅನಂತರ ಮನಸ್ಸನ್ನು ನನ್ನಲ್ಲಿ ನಿಲ್ಲಿಸಿದ ಬಳಿಕ ನನ್ನಲ್ಲೇ ನಿನ್ನೆ ವಾಸಿಸುವಿ. ಮುಕ್ತನಂತೆಯೇ ಆಗುವಿ. ಕಂಡಂತೆ ಕಾಣದಂತೆ ಸರ್ವ ಪ್ರಕಾರವಾಗಿಯೂ ರಕ್ಷಕನಾಗಿರುವ ನನ್ನಲ್ಲಿ ನೀನು ಇರುವನಾಗಿ ನಿರ್ಭಯನಾಗು. ಅರ್ಜುನ, ಈ ರೀತಿಯಲ್ಲಿ ಭಗವಂತನಾದ ನನ್ನನ್ನು ಪಡೆಯಲು ಮಾಡುವ ಉಪಾಸನೆ ಶೀಘ್ರವಾಗಿ ಫಲ ಕೊಡುವುದು, ಸುಖವಾಗಿ ಮಾಡತಕ್ಕಂತಹದ್ದು. ಆದ್ದರಿಂದ ಪ್ರತ್ಯೇಗಾತ್ಮೋಪಾಸನೆಗಿಂತ ಭಕ್ತಿ ಶ್ರೇಷ್ಠವಾದದ್ದು. ಸರಿ, ಡೌಟ್ ಬಂದ ಅರ್ಜುನರಿಗೆ. ದೇವ ನಿನ್ನಲ್ಲಿ ಚಿತ್ತ ಸಮಾಧಾನವನ್ನು ಹೊಂದಬೇಕೆಂದು ನೀನು ತಿಳಿದೆಯಲ್ಲ, ಅದು ಸಾಧ್ಯವೇ? ಶಬ್ದಾದಿ ವಿಷಯಗಳ ವಾಸನೆ ಅವುಗಳ ಕಡೆಗೆ ನಮ್ಮನ್ನೆಳೆಯುತ್ತದೆ. ನಮ್ಮ ಮನಸ್ಸು ಆ ವಾಸನೆಗಳ ಪ್ರಭಾವಕ್ಕೆ ಸಿಕ್ಕಿ ಬೀಳುತ್ತದೆ. ನಿನ್ನನ್ನು ನಾವು ಕಂಡೇ ಇಲ್ಲ. ಹೀಗೆ ಈ ಚಿತ್ತ ಸಮಾಧಾನ ಅಶಕ್ಯವಾದದೆಂದು ತಿಳಿಯಬೇಡ. ಭಾಗ್ಯವಶಾತ್ ಪುಣ್ಯಾತ್ಮರಿಗೆ ತಟ್ಟನೆ ಶಕ್ಯವಾಗುವುದು. ಹಾಗೆ ಕೂಡಲೇ ನನ್ನಲ್ಲಿ ಸ್ಥಿರವಾಗಿ ನಿನ್ನ ಮನಸ್ಸನ್ನು ಇಡುವುದು ನಿನಗೆ ಸಾಧ್ಯವಾಗದೆ ಹೋದರೆ ಅದಕ್ಕೆ ಮಾರ್ಗವನ್ನು ಹೇಳುತ್ತೇನೆ, ಕೇಳು. 3ನೇ ಶ್ಲೋಕದಲ್ಲಿ ಹೇಳ್ತಾನೆ, ನೇರವಾಗಿ ಮನಸ್ಸನ್ನು ನನ್ನಲ್ಲಿ ಸ್ಥಿರ ಮಾಡು. ಸಾಧ್ಯವಾಗದೆ ಹೋದರೆ ಅಪ್ಪ ಧನಂಜಯ, ಸಕಲ ಕಲ್ಯಾಣಗಳ ಪರಿಪೂರ್ಣನು ಹಿರಿಯಪ್ಪತ್ತಿನೀಕನೂ ಆದ ನನ್ನನ್ನು ನಿರಂತಿಸಿಯ ಪ್ರೇಮದಿಂದ ನಿರಂತರಾಗಿ
ಯಾರು ಇಂಥ ಅವಿಚ್ಛಿನ್ನವಾದ ಪ್ರೀತಿಪೂರ್ವಕ ಧ್ಯಾನದಿಂದ ಚಿತ್ತ ಸಮಾಧಾನವನ್ನು ಹೊಂದಿ ಹೀಗೆ ನಿನ್ನ ಮನಸ್ಸನ್ನು ನನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲಿಸಿ ನನ್ನನ್ನು ಪಡೆಯಲು ಬಯಸು. ಆರಂಭವಾದ ನನ್ನಲ್ಲಿ ಮತ್ತೆ ಮತ್ತೆ ಮನಸ್ಸನ್ನು ನಿಲ್ಲಿಸಲು ಯತ್ನ ಮಾಡು. ಇತರೆ ವಿಷಯಗಳಿಂದ ಮನಸ್ಸನ್ನು ದೂರ ಮಾಡು. ಹೀಗೆ ಚಿತ್ತವನ್ನು ನಿರೋಧ ಮಾಡಿ ನನ್ನಲ್ಲಿ ಚಿತ್ತ ಸಮಾಧಾನ ಪಡೆದು ನನ್ನನ್ನು ನೀನು ಪಡೆಯಬಹುದು. ಸರಿ, ಡೌಟ್ ಬಂದ್ಬಿಡುತ್ತೆ. ಏನಪ್ಪಾ ಅಂತಂದ್ರೆ, ದೇವ, ನೀನು ಹೇಳಿದುದು ಬಹಳ ಯುಕ್ತವೇ, ಆದರೂ ಇದು ಸತ್ಯವಲ್ಲವೆಂದು ನನ್ನ ಭಾವನೆ. ಮನಸ್ಸನ್ನು ಅಡಗಿಸುವುದು ಬಹಳ ಕಷ್ಟ. ಅದು ರೂಢಿಯಾಗಿರುವ ಪ್ರತ್ಯಕ್ಷ ವಿಷಯಗಳಿಗೆ ಧಾವಿಸುವುದು. ಗುಣಪೂರ್ಣನೂ ವಿಶುದ್ಧನೂ ಆದ ನಿನ್ನನ್ನು ಹಾಗೆ ನಿರಂತರವಾಗಿ ಸ್ಮರಿಸುವುದು ಶಕ್ಯವಾಗದು. ನನ್ನ ಅನಾದಿ ವಾಸನೆಗಳು ಕೇವಲ ಕರ್ಮಗಳಲ್ಲಿಯೇ ಮನಸ್ಸನ್ನು ತೊಡಗಿರುವುದು. ಹೀಗಿರುವುದು ನಿನ್ನನ್ನು ಕುರಿತು ನಿರಂತರವಾದ ಧ್ಯಾನಕ್ಕೆ ಅಶಕ್ಯವೆಂದೇ ತೋರುತ್ತದೆ. ಇದಕ್ಕೆ ಪರಿಹಾರವೇನು? ಅರ್ಜುನ, ನನ್ನನ್ನು ಕುರಿತು ನಿರಂತರವಾಗಿ ಪ್ರೀತಿಪೂರ್ವಕವಾದ ಧ್ಯಾನವನ್ನು ಮಾಡುವುದಕ್ಕೂ ನೀನು ಸಮರ್ಥನಾಗದಿದ್ದರೆ ನನ್ನ ಕೈಂಕರ್ಯ ರೂಪವಾದ ಕರ್ಮಗಳನ್ನು ಪ್ರೀತಿಯುಕ್ತನಾಗಿ ಮಾಡು. ಎಂದರೆ ದೇವಾಲಯ ನಿರ್ಮಾಣ, ನನ್ನ ಪೂಜೆಗಾಗಿ ಹೂದೋಟ ಬೆಳೆಸುವುದು, ನನಗೆ ದೀಪಗಳನ್ನು ಬೆಳಗುವುದು, ದೇವಾಲಯವನ್ನು ಸಾರಿಸಿ ಗುಡಿಸಿ ಅಲಂಕಾರ ಮಾಡುವುದು, ಹೂಗಳನ್ನು ಪೂಜೆಗಾಗಿ ತರುವುದು, ನನ್ನ ಪೂಜೆಯಲ್ಲಿ ತೊಡಗುವುದು, ನಾಮ ಸಂಕೀರ್ತನೆ, ಪ್ರದಕ್ಷಿಣ, ಸ್ತೋತ್ರ ಪಾಠಗಳನ್ನು ಹೇಳುವುದು, ನಮಸ್ಕಾರ ಮಾಡುವುದು ಮೊದಲಾದ ಕೆಲಸಗಳನ್ನೆಲ್ಲ ನನ್ನಲ್ಲಿ ಅತಿಶಯವಾದ ಪ್ರೀತಿಯೊಡನೆ ಮಾಡು. ನನಗಾಗಿ ಹೀಗೆ ಇಂಥ ಕೆಲಸಗಳನ್ನು ಮಾಡಿಯಾದರೂ ವಿಳಂಬವಿಲ್ಲದೆ ಅಭ್ಯಾಸದ ಸಾಮರ್ಥ್ಯವನ್ನು ಮಾಡಿಕೊಂಡು ಹೇಳಿದೆ. ನನಗಾಗಿ ಹೀಗೆ ಇಂಥ ಕೆಲಸಗಳನ್ನು ಮಾಡಿಯಾದರೂ ವಿಳಂಬವಿಲ್ಲದೆ ಅಭ್ಯಾಸದ ಸಾಮರ್ಥ್ಯವನ್ನು ಪಡೆದುಕೊಂಡು ತನ್ಮೂಲಕ ನನ್ನಲ್ಲಿ ಸ್ಥಿರವಾದ ಚಿತ್ತಸ್ಥಿತಿಯನ್ನು ಹೊಂದಿವಿ. ಅನಂತರ ನನ್ನನ್ನು ಪಡೆದುಕೊಂಡುವಿ. ಈ ಬಗೆಯ ಕೈಂಕರ್ಯ ಕರ್ಮಗಳು ಪವಿತ್ರವಾದವು ಮತ್ತು ಅವುಗಳನ್ನು ಮಾಡುವಾಗ ನನ್ನನ್ನು ನೀನು ಚಿಂತಿಸುತ್ತೀಯೇ. ಈ ಬಗೆಯ ಚಿಂತನೆಯಿಂದ ಸ್ಮೃತಿಯ ಅಭ್ಯಾಸ ಸಿದ್ಧಿಸುವುದು. ಆಡುವುದರಿಂದ ಈ ಭಗವತ್ ಕರ್ಮಗಳ ಮೂಲಕ ಸಿದ್ಧಿಯನ್ನು ಪಡೆಯಬಹುದು. ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ದೇವ, ನೀನು ಹೇಳಿದ ಈ ವಿಧಾನವು ಕಷ್ಟವೆಂದೇ ತೋರುವುದು, ಏಕೆಂದರೆ ನಮ್ಮ ಚಿತ್ತ ಯಾವಾಗಲೂ ಸ್ವಾರ್ಥವಾದ ಕರ್ಮದಲ್ಲಿಯೇ ಇರುವುದು. ನಿನ್ನಲ್ಲಿ ಹೆಚ್ಚಾದ ಪ್ರೀತಿಗಳಲ್ಲಿ ನಿನಗಾಗಿ ಕರ್ಮಗಳನ್ನು ಮಾಡುವ ಪ್ರವೃತ್ತಿ ಅಸಂಭವವೇ ಆದೀತು. ಅರ್ಜುನ, ನೀನು ಹೇಳುವುದು ನಿಜ. ನನ್ನಲ್ಲಿ ಪ್ರೀತಿಯನ್ನು ಹೊಂದಿ ನನ್ನೊಬ್ಬನನ್ನೇ ಪಡೆಯಬೇಕೆಂಬ ಬುದ್ಧಿ ಒಬ್ಬನಲ್ಲಿ ಉಂಟಾಗಬೇಕಾದರೆ ಅವನ ಪಾಪವೆಲ್ಲ ನಾಶವಾಗಿರಬೇಕು. ನನ್ನ ಕಲ್ಯಾಣ ಗುಣಗಳನ್ನು ಅನುಸಂಧಾನ ಮಾಡುತ್ತಾ ನನ್ನನ್ನು ತನಗೆ ಪರಮ ಪ್ರಿಯನೆಂದು ತಿಳಿದು ಭಕ್ತಿಯೋಗವನ್ನು ಆಶ್ರಯಿಸಿ ಭಕ್ತಿಯೋಗಕ್ಕೆ ಮೊಳಕೆಯಾಗಿರುವ ಸೇವಾ ಕಾರ್ಯಗಳನ್ನು ನೀನು ಮಾಡಲು ಅಶಕ್ತನಾದರೆ ನೀನು ಏನು ಮಾಡಬೇಕೆಂಬುದನ್ನು ಹೇಳುತ್ತೇನೆ ಕೇಳು. ಆ ಜೀವಾತ್ಮನಿಗೆ ನನ್ನನ್ನು ತನಗೆ ಪರಮಪ್ರಿಯನೆಂದು ತಿಳಿದು ಭಕ್ತಿಯೋಗವನ್ನು ಆಶ್ರಯಿಸಿ ಭಕ್ತಿಯೋಗಕ್ಕೆ ಮೊಳಕೆಯಾಗಿರುವ ಸೇವಾ ಕಾರ್ಯಗಳನ್ನು ನೀನು ಮಾಡಲು ಆಸಕ್ತನಾದರೆ ನೀನು ಏನು ಮಾಡಬೇಕೆಂಬುದನ್ನು ಹೇಳುತ್ತೇನೆ ಕೇಳು. ಆಗ ನೀನು ಭಕ್ತಿಯೋಗಕ್ಕೆ ಬದಲಾಗಿ ಜೀವಾತ್ಮ ಯೋಗವನ್ನು ಆಶ್ರಯಿಸು. ಆ ಜೀವಾತ್ಮ ಯೋಗ ಅಂಕುರವಾದ ಕರ್ಮಯೋಗವನ್ನು ಅನುಷ್ಠಿಸು. ಫಲಾಪೇಕ್ಷೆ ಇಲ್ಲದವನಾಗಿ ನನ್ನ ಆರಾಧನೆ ಎಂಬ ರೂಪದಲ್ಲಿ ಆತ್ಮವಿಶ್ವಾಸ ರೂಪದ ಜ್ಞಾನದೊಡನೆ ನೀನು ಮಾಡಿದ ಕರ್ಮದ ಅನುಷ್ಠಾನದಿಂದ ಆತ್ಮಧ್ಯಾನ ಸಿದ್ಧಿಸುತ್ತದೆ. ಸಂಸಾರ ಕಾರಣವಾದ ಪ್ರಾಚೀನ ಕರ್ಮ ವಾಸನಾದಿಗಳೆಲ್ಲ ನಾಶವಾಗಿ
ಪ್ರತ್ಯೇಗಾತ್ಮನ ಸಾಕ್ಷಾತ್ಕಾರವು ವಿಶದವಾಗಿ ಆಗುತ್ತದೆ. ನನಗೇ ನೀನು ಶೇಷನಾಗಿರುವರು, ಆಗ ನಿನಗೆ ಸ್ಫುಟವಾಗಿ ತಿಳಿಯುತ್ತದೆ. ಆ ಶೇಷತ್ವ ಜ್ಞಾನದ ಕಾರಣ ನಿನಗೆ ನನ್ನಲ್ಲಿ ಭಕ್ತಿ ವಿರಿಸುತ್ತದೆ. ಹೀಗೆ ಅಕ್ಷರ ಅಂದರೆ ಜೀವಾತ್ಮ ಯೋಗದಲ್ಲಿ ತೊಡಗಿ ಜೀವಾತ್ಮನ ಸಾಕ್ಷಾತ್ಕಾರದ ಮೂಲಕ ಮುಕ್ತಿಯನ್ನು ಜೀವಾತ್ಮಯೋಗದಲ್ಲಿ ತೊಡಗಿಸಿ ಜೀವಾತ್ಮ ಸಾಕ್ಷಾತ್ಕಾರದ ಮೂಲಕ ಪರಭಕ್ತಿಯನ್ನು ಪಡೆದು ನನ್ನನ್ನು ಪಡೆಯಲು ಸಾಧ್ಯವಾಗುತ್ತದೆ. ಭಕ್ತಿ ಮಾಡು, ಭಕ್ತಿ ಆಗದೆ ಹೇಳಿದ್ರೆ ಜೀವಾತ್ಮ ಯೋಚನೆ ಮಾಡು ಅಂತ ಈಗ ಇನ್ನೊಂದು ಡೌಟ್ ಬಂದ್ಬಿಡುತ್ತೆ. ಏನು? ದೇವ ಭಗವದ್ಯೋಗವನ್ನು ಆಶ್ರಯಿಸಲು ಅಶಕ್ತನಾದವನಿಗೆ ಜೀವಾತ್ಮಯೋಗವು ಮಾರ್ಗವೆಂದು ಹೇಳಿದೆ. ಹಾಗಾದರೆ ಸಾಧನಾಂತರವಾದ ಈ ಕರ್ಮಯೋಗದಿಂದ ಭಗವದ್ಯೋಗಕ್ಕೆ ಲಭಿಸುವ ಫಲವೇ ಲಭಿಸುವುದೇ? ಭಕ್ತನಿಗೆ ಲಾಭವು ಇದರಲ್ಲಿ ಸಿಗುತ್ತೆಯೇ ಅಂತಾನೆ. ಅರ್ಜುನ, ಕರ್ಮಯೋಗದಿಂದ ನೇರವಾಗಿ ಭಗವತ್ ಪ್ರಾಪ್ತಿ ಇಲ್ಲ. ಇದು ಭಕ್ತಿಯೋಗವನ್ನು ಉಂಟು ಮಾಡುವ ಸಾಧನ. ಭಗವತ್ ಯೋಗವನ್ನು ಅನುಷ್ಠಿಸಲು ಅಶಕ್ತನಾದವನು ಈ ಕರ್ಮಯೋಗವನ್ನು ಅನುಷ್ಠಿಸಿ ಅದರಿಂದ ಭಕ್ತಿಯೋಗವನ್ನು ಪಡೆದುಕೊಂಡು ತನ್ಮೂಲಕ ನನ್ನನ್ನು ಪಡೆಯಬಹುದು. ಸರಿ, ಇನ್ನೊಂದು ಕ್ವಶನ್. ಜೀವಾತ್ಮ ಯೋಗವನ್ನು ಆಶ್ರಯಿಸುವವನಿಗಿಂತ ಭಗವದ್ಯೋಗವನ್ನು ಆಶ್ರಯಿಸುವವನಿಗೆ ಸುಲಭವಾಗಿ ಮತ್ತು ಶೀಘ್ರವಾಗಿ ಸಿದ್ಧಿಯಾಗುವುದೆಂದು ಹೇಳಿದೆ. ಜೀವಾತ್ಮ ಯೋಗ ಅಂದರೇನು? ಪರಮಾತ್ಮ ಯೋಗ ಅಂದರೇನು? ಪರಮಾತ್ಮ ಯೋಗ ಅಂದರೆ ಭಕ್ತಿ, ಜೀವಾತ್ಮ ಯೋಗವೆಂದರೆ ಕೈವಲ್ಯಾರ್ಥಿ ಮಾಡತಕ್ಕಂಥ ಆತ್ಮಚಿಂತನೆ. ಭಗವದ್ಯೋಗವನ್ನು ಆಶ್ರಯಿಸಲು ಅಶಕ್ತನಾದವನಿಗೆ ಜೀವಾತ್ಮ ಯೋಗವೇ ಮೊದಲನೇ ಮೆಟ್ಟಲು ಎಂದು ಹೇಳಿದೆ. ಮೊದಲಾಧ್ಯಾಯ ಮೊದಲ ಮೆಟ್ಟಿಲು, ಆನಂತರದಲ್ಲೇ ಭಕ್ತಿಯೋಗಕ್ಕೆ ಬರತಕ್ಕಂತಹದ್ದು. ಇವೆರಡು ಕಠಿಣವಾದ ಮಾರ್ಗಗಳೇ ಆದವಲ್ಲ. ಇವುಗಳಲ್ಲಿ ಭಗವದ್ಯೋಗದ ಮಾರ್ಗ ಸುಲಭವಾಗಿ ಶ್ರೇಷ್ಠವೆಂದು ನೀವು ಹೇಳಿದರು. ಹೇಗೆ ಸರಿ ಹೋದೀತು? ಸರಿ, ಇವೆರಡು ಯೋಗಗಳು ಅಧಿಕಾರಕ್ಕನುಗುಣವಾಗಿ ಅನ್ವಯಿಸುವುದೆಂದು ತಿಳಿ. ಎರಡೂ ಕಷ್ಟವೇ ಅಲ್ವೇ ಸ್ವಾಮಿ? ಭಗವತ್ ಚಿಂತನೆ, ಆತ್ಮಚಿಂತನೆ ಎಂದರೆ ಇದು ಅಧಿಕಾರಕ್ಕೆ ಅನುಗುಣವಾಗಿ ಅನ್ವಯಿಸುವುದೆಂದಿದೆ. ನನ್ನಲ್ಲಿ ಚಿತ್ತ ಸಮಾಧಾನವನ್ನು ಹೊಂದಲು ಸಮರ್ಥನಾದವನಿಗೆ ಈ ಎರಡು ಯೋಗಗಳಿಗೂ ಅವಕಾಶವಿದೆ. ಅಂಥವನು ಭಕ್ತಿಯೋಗವನ್ನು ಆಶ್ರಯಿಸಿದರೆ ಸುಖವಾಗಿ ಮತ್ತು ಶೀಘ್ರವಾಗಿ ನನ್ನನ್ನು ಪಡೆಯುತ್ತಾನೆ. ಆದರೆ ಅವನೇ ಜೀವಾತ್ಮ ಯೋಗವನ್ನು ಆಶ್ರಯಿಸಿದರೆ ಹೆಚ್ಚು ಕ್ಲೇಶವನ್ನು ಹೊಂದುವನು ಮತ್ತು ವಿಳಂಬವಾಗಿ ಸಿದ್ಧಿಯನ್ನು ಪಡೆಯುತ್ತಾನೆ. ಆದರೆ ಅರ್ಜುನ, ನೇರವಾಗಿ ನನ್ನಲ್ಲಿ ಚಿತ್ತ ಸಮಾಧಾನವನ್ನು ಹೊಂದಲಾರದವನು ಕರ್ಮಯೋಗದಿಂದ ಸಾಧನೆಯನ್ನು ಆರಂಭಿಸಿ ಕ್ರಮಕ್ರಮವಾಗಿ ಮುಂದುವರೆದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ನಂತರ ಭಕ್ತಿಯೋಗಕ್ಕಿಳಿದು ನನ್ನನ್ನು ಪಡೆಯಬಹುದು. ಎಲ್ಲ ಮೆಟ್ಲ್ ಅಂತ ಹೇಳ್ತಾರೆ. ಮೊದಲಾಗಿ ಭಕ್ತಿಯೋಗ ಆಗದೆ ಹೋದರೆ ಉಪಾಸನೆ, ಆತ್ಮಚಿಂತನೆ, ಅದಾಗದೆ ಹೋದರೆ ಕರ್ಮಯೋಗ. ಅರ್ಜುನ, ನೇರವಾಗಿ ನನ್ನಲ್ಲಿ ಚಿತ್ತ ಸಮಾಧಾನವನ್ನು ಪಡೆಯಲು ಸಾಮರ್ಥ್ಯವನ್ನು ಹೊಂದರೆ ಇರುವವನೊಬ್ಬನೂ ಸಹ ಖಿನ್ನನಾಗಬೇಕಾಗಿಲ್ಲ. ಅವನೂ ಸಹ ತನ್ನ ಅರ್ಹತೆಗನುಸಾರವಾಗಿ ಸಾಧನೆಯನ್ನು ಆರಂಭಿಸಿ ಸಿದ್ಧಿ ಪಡೆಯಬಹುದು. ನನ್ನಲ್ಲಿ ಅತಿಶಯವಾದ ಪ್ರೀತಿಯನ್ನು ಹೊಂದದೆ ಮಾಡುವ ಕರ್ಕಶವಾದ ಧ್ಯಾನಾಭ್ಯಾಸಕ್ಕಿಂತ ಜೀವಾತ್ಮ ಸ್ವರೂಪಾನುಸಂಧಾನದಿಂದ ಪಡೆಯುವ ಆತ್ಮ ಸಾಕ್ಷಾತ್ಕಾರ ಜ್ಞಾನವೇ ಶ್ರೇಯಸ್ಕರ. ಅಂದರೇನು? ಮೊದಲಾಧ್ಯಾಯ ತಿಳಿದು ಜೀವಾತ್ಮ ವಿಷಯವನ್ನು, ಜೀವಾತ್ಮ ಸಾಕ್ಷಾತ್ಕಾರವನ್ನು ಬರೆಸಿಕೊಂಡು ಆನಂತರದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು. ಚೆನ್ನಾಗಿ ಪರಿಪಕ್ವವಾಗಿ ಉಂಟಾಗದ ಆತ್ಮಜ್ಞಾನಕ್ಕಿಂತ ಆತ್ಮಧ್ಯಾನವೇ ಶ್ರೇಯಸ್ಕರ. ದೃಢವಾಗಿ ರೂಪುಗೊಂಡ ಆತ್ಮಧ್ಯಾನಕ್ಕಿಂತ ಅದಕ್ಕೆ ಉಪಾಯವಾಗಿರುವ ಫಲತ್ಯಾಗದೊಡನೆ ಕೂಡಿರುವ ಕರ್ಮಾನುಷ್ಠಾನ ಶ್ರೇಯಸ್ಕರ. ಫಲಾಪೇಕ್ಷೆ ಇಲ್ಲದೆ
ಕರ್ಮಾನುಷ್ಠಾನ ಮಾಡಿದಾಗ ರಜಸ್ಸು ತಮಸ್ಸುಗಳಿಂದ ಉಂಟಾಗುವ ರಾಗದ್ವೇಷಗಳು ನಾಶವಾಗಿ ಶಾಂತಿ ಉಂಟಾಗುವುದು. ಆದ್ದರಿಂದ ಫಲಾಭಿಸಂಧಿ ಇಲ್ಲದೆ ಕರ್ಮಾನುಷ್ಠಾನ ಮಾಡಿದರಂತರೇ ಮನಸ್ಸಿಗೆ ಶಾಂತಿ ಉಂಟಾಗುವುದು. ಫಸ್ಟ್ ಗ್ರೇಡ್ ಭಗವದ್ಭಕ್ತಿ, ಸೆಕೆಂಡ್ ಗ್ರೇಡ್ ಆತ್ಮಚಿಂತನ, ಥರ್ಡ್ ಗ್ರೇಡ್ ಕರ್ಮಯೋಗ. ಇನ್ನೊಂದು ಪ್ರಶ್ನೆ, ಹೀಗೆ ಮನಸ್ಸಿನ ಶಾಂತಿ ಉಂಟಾದ ಮೇಲೆ ಆಗುವ ಪ್ರಯೋಜನವೇನು? ಸ್ವಾಮಿ, ಮನಃಶಾಂತಿ ಸಿಗುತ್ತೆ ಅಂದ್ರೆ ಏನ್ ಸಿಗುತ್ತೆ ಅದರಿಂದ ಹೇಳ್ರಿ. ಅರ್ಜುನ, ಅದರಿಂದಾಗುವ ಪ್ರಯೋಜನವೇ, ಅದರಿಂದ ನನ್ನಲ್ಲಿ ಭಕ್ತಿಯೋಗ ಮಾಡಲು ಸಾಧ್ಯವಾಗುತ್ತದೆ. ಅದು ಹೇಗೆಂಬುದನ್ನು ಕೇಳು. ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮಾನುಷ್ಠಾನದಿಂದ ಪಾಪ ಪರಿಹಾರವಾಗಿ ಮನಃಶಾಂತಿ ಉಂಟಾಗುತ್ತದೆ. ಶಾಂತವಾದ ಮನಸ್ಸಿನಲ್ಲಿ ಜೀವಾತ್ಮ ಧ್ಯಾನ ಮಾಡಲು ಸಾಧ್ಯವಾಗುತ್ತದೆ. ಆ ಜೀವಾತ್ಮ ಧ್ಯಾನದಿಂದ ಜೀವಾತ್ಮ ಸಾಕ್ಷಾತ್ಕಾರವಾಗುತ್ತದೆ. 1, 2, 3, 4, 5, 6 ಅಧ್ಯಾಯದ ಸಂಗ್ರಹ. ಜೀವಾತ್ಮ ಸಾಕ್ಷಾತ್ಕಾರವಾದಾಗ ತಾನು ನನಗೆ ಶೇಷವೆಂಬುದು ಸ್ಫುಟವಾಗಿ ನನ್ನಲ್ಲಿ ವ್ಯಕ್ತಪಡಿಸುತ್ತದೆ. ಓಹೋ, ಪರಮಾತ್ಮ ಸ್ವಾಮಿ, ನಾನು ಸೇವಕ. ಪರಮಾತ್ಮ ಭರ್ತ, ನಾನು ಭಾರ್ಯೆ. ಪರಮಾತ್ಮ ಸ್ವಾಮಿ, ನಾನು ನನಗೆ ಸೇವ್ ಮಾಡತಕ್ಕಂಥ ಚೆನ್ನಾಗಿ ತಿಳಿಯುತ್ತೆ. ಆ ಭಕ್ತಿಯಿಂದ ನನ್ನನ್ನು ಪಡೆಯುತ್ತಾನೆ. ಈ ರೀತಿಯಲ್ಲಿ ಭಕ್ತಿಯೋಗಾಭ್ಯಾಸ ಮಾಡಲು ಅಶಕ್ತನಾದವನಿಗೆ ಆತ್ಮನಿಷ್ಠೆ ಶ್ರೇಯಸ್ಕರವೆಂದಿದ್ದರೆ, ಆತ್ಮನಿಷ್ಠನಾಗಬೇಕಾದರೂ ನಿಷ್ಕಾಮ ಕರ್ಮ ಮಾಡುವುದರಲ್ಲಿ ನಿಷ್ಠನಾಗಬೇಕು. ತಿಳಿಯುತ್ತೆ? ಆದ್ದರಿಂದ ನಾನು ಹೇಳಿದ ಭಕ್ತಿಯೋಗಕ್ಕೆ ಅಂಕುರವಾದ ನನ್ನ ಸೇವಾ ಕಾರ್ಯಗಳನ್ನು ಮಾಡಲಾರದವನು ಕರ್ಮಫಲತ್ಯಾಗವನ್ನು ಮಾಡಬೇಕೆಂದು. ಆತ್ಮಜ್ಞಾನವನ್ನರಿತು ಭಕ್ತಿ ಮಾಡತಕ್ಕಂಥದ್ದು. ಆತ್ಮಜ್ಞಾನ ಬರೋಲ್ಲ, ಕಷ್ಟವಾಗುತ್ತೆ ಅಂತಂದ್ರೆ ಫಲಾಭಿಸಂಧಿರಹಿತವಾದ ಕರ್ಮವನ್ನು ಮಾಡು. ಅದನ್ನು ಕರ್ಮಯೋಗ ಹೇಳುವಂತೆ ಮಾಡು. ಮಹಾಬಲೇಶಕರಾಚನ ಅಂತ ಹೇಳಿ ತಿಳ್ಕೊಂಡು ಮಾಡು. ಸರಿ, ಇವನಿಗೆ, ದೇವ, ನಿನ್ನ ಉಪದೇಶದಿಂದ ನಾನು ಧನ್ಯನಾದೆ. ನೀನು ಹೇಳಿದಂತೆ ನಿಷ್ಕಾಮ ಕರ್ಮದಲ್ಲಿ ಇಷ್ಟನಾದವನು ಪಡೆಯಬೇಕಾದ ಗುಣಗಳಾವು. ಸರಿ ಸ್ವಾಮಿ, ನಿಷ್ಕಾಮ ಕರ್ಮ ಮಾಡ್ತೀನಿ, ಅದಕ್ಕೆ ಏನಾಗಬೇಕು ನನಗೆ ಅಂದ್ರೆ 33 ಗುಣ ಹೇಳ್ತಾನೆ ಪರಮಾತ್ಮ. ಫಲಾಪೇಕ್ಷಾರಹಿತವಾದ ಕರ್ಮವನ್ನು ಮಾಡುವುದನು ಹೊಂದಿರಬೇಕಾದ ಗುಣಗಳನ್ನು ಹೇಳುತ್ತೇನೆ ಕೇಳು. 33 ಕೋಟಿ ದೇವರಿಗೆ ಹೇಳಿದಾರಲ್ಲ, ಅದೇ ತರವಾಗಿ 33 ಗುಣ ನಿಮಗೆ ಬೇಕು. ಹಾಗಂದರೇನು? ಪರಮಾತ್ಮನನ್ನು ನೆನೆಯಬೇಕಾದರೆ ಕರ್ಮ ಮಾಡಬೇಕು. ಕರ್ಮಯೋಗ 60%. ಕರ್ಮ ಮಾಡಿದರೆ ದೇವತೆಗಳಿಗೆ ಸಂತೋಷ, ಅದು 20%. ಇವೆರಡೂ ಬಂದರೆ ಆವಾಗ ಪರಮಾತ್ಮ ಚಿಂತನೆ, ಬ್ರಹ್ಮ ಜ್ಞಾನ ಯೋಗವನ್ನು ಮಾಡುವ, ಅದು 20%. ಸೊ 60% ಕರ್ಮಯೋಗ, 20% ದೇವತೆಗಳ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಎಲ್ಲರನ್ನೂ ಕಟ್ಟಿಟ್ಟಿದ್ದಾನೆ ಪರಮಾತ್ಮ. ನೀನು ಕರ್ಮ ಮಾಡಿದರೇನೇ ದೇವತೆಗಳಿಗೆ ಸಂತೋಷ. ದೇವತೆಗಳು ಸಂತುಷ್ಟರಾಗಿ ಮಳೆ ಬೆಳೆ ಕೊಡತಕ್ಕಂಥದ್ದು ಕರ್ಮದಿಂದಲೇನೆ. ಆದ್ದರಿಂದ 60% ಕೆಲಸ ಮಾಡಲೇಬೇಕು. 20% ದೇವತೆಗಳು ಕೊಡ್ತಾರೆ. ಅದಾದ ಮೇಲೆ ಬ್ರಹ್ಮಚಿಂತನೆ ಎಲ್ಲ ಸರಿಗಿದ್ದರೆ ಬ್ರಹ್ಮ ಯೋಚನೆ ಮಾಡತಕ್ಕಂಥದ್ದು. ಆದ್ದರಿಂದ ಕರ್ಮಕಾಂಡ 12 ಅಧ್ಯಾಯ 60%, ದೇವತಾಕಾಂಡ ಸಂಕರ್ಷಣ ಕಾಂಡ 20%. ಅಂದರೆ ಇವರು ಕರ್ಮ ಮಾಡಲೇಬೇಕು, ಅವನು ಮಳೆ ಹುಯ್ಯಲೇಬೇಕು, ಅವನು ಸೂರ್ಯ ಬಿಸಿಲು ಕೊಡಲೇಬೇಕು, ಕ್ರಾಪ್ಸ್ ಎಲ್ಲ ಬೆಳೆಯಲೇಬೇಕು, ಅದನ್ನೇ ತಿನ್ನಲೇಬೇಕು. ಸಂಕರ್ಷಣ ಕಾಂಡದಲ್ಲಿ ಹೇಳಿರತಕ್ಕಂತಹ ದೇವತಾ ಕಾಂಡದಂತೆ ಮೈಯನ್ನು ಬೆಳೆಸಿದರೆ ಆವಾಗ ನಿನಗೆ ಶರೀರ ಮಾಧ್ಯಮ ಧರ್ಮ ಸಾಧನವಂತೆ ಬ್ರಹ್ಮ ವಿಚಾರಕ್ಕೆ ಹೋಗಬಹುದು. ಅದು 20%. ಬ್ರಹ್ಮ ವಿಚಾರ ಉಪಾಸನಾ ಕಾಂಡದಲ್ಲಿ ಬರುತ್ತೆ. ಮೊದಲನೇ ಕಾಂಡ ಕರ್ಮಕಾಂಡ, ಎರಡನೇ ಕಾಂಡ ಸಂಕರ್ಷಣ ಕಾಂಡ, ದೇವತಾ ಕಾಂಡ,
ಮೂರನೇ ಕಾಂಡ ಅನ್ನತಕ್ಕಂಥದ್ದು ಬ್ರಹ್ಮ ವಿಚಾರ, ಉಪನಿಷತ್ ಕಾಂಡ. ಸರಿ, ಇದಕ್ಕೆ ಫಲಾಪೇಕ್ಷೆ ಹ್ಯಾಕೆ ಕ್ರಮ ಮಾಡೋದು ಹೇಳಿದ್ರೆ 33 ಇದೆ ರೀ. ಆ 33 ಕೋಟಿ ದೇವತೆಗಳಿದಾರಲ್ಲ, ಒಂದೊಂದು ರೆಪ್ರೆಸೆಂಟ್ ಒಂದು ತಿಳ್ಕೊಳ್ಳಿ. ಏನಪ್ಪಾ ಅದು ಅಂತಂದ್ರೆ, ಫಲಾಪೇಕ್ಷಾರಹಿತವಾದ ಕರ್ಮವನ್ನು ಮಾಡಲು ಮೊದಲನೆಯದಾಗಿ ದ್ವೇಷವನ್ನು ಬಿಟ್ಟಿರಬೇಕು. ಯಾರ ಮೇಲೂ ದ್ವೇಷ ಇರಬಾರದು. ತನ್ನ ಅಪರಾಧಕ್ಕನುಸಾರವಾಗಿ ಭಗವಂತನು ಪ್ರೇರಣೆ ಮಾಡಿದಂತೆ ಇವರು ನನ್ನನ್ನು ದ್ವೇಷಿಸುವರು ಹಾಗೂ ಅಪಕಾರ ಮಾಡುವರು ಎಂದು ಅನುಸಂಧಾನ ಮಾಡಬೇಕು. ಅವರಲ್ಲಿ ದ್ವೇಷ ಮಾಡದೆ ಇರುವುದರಲ್ಲಿ ಮೈತ್ರಿಯನ್ನು ತೋರಬೇಕು, ಫ್ರೆಂಡ್ಶಿಪ್ ಮಾಡ್ಕೋಬೇಕು. ತನ್ನನ್ನು ದ್ವೇಷಿಸಿ ಅಪಕಾರ ಮಾಡುವವರು ದುಃಖಿತರಾದಾಗ ಅವರಲ್ಲಿ ಕರುಣೆ ತೋರಬೇಕು, ಕೃಪೆಯನ್ನು ತೋರಬೇಕು. ದ್ವೇಷಿಸುವುದರಲ್ಲಿ ದೇಹ ಇಂದ್ರಿಯಗಳಲ್ಲಿಯೂ ಅವುಗಳಿಗೆ ಸಂಬಂಧಿಸಿರುವುಗಳಲ್ಲಿಯೂ ನನ್ನದು ಎಂಬ ಭಾವ ಬಿಡಬೇಕು. ದೇಹ ಯಾರಿದ್ದರಿ ಅವನಿಗೆ ಸೇರಿದ್ದು, ಇಂದ್ರಿಯಗಳು ಯಾರಿದ್ದರಿ ಅವನಿಗೆ ಸೇರಿದ್ದು. ಅಂದರೆ ಆತ್ಮಬುದ್ಧಿಯನ್ನು, ದೇಹದಲ್ಲಿ ಆತ್ಮಬುದ್ಧಿಯನ್ನು ಹೊಂದಬಾರದು. ದೇಹ ಬೇರೆ ಆತ್ಮ ಬೇರೆ ಅಂತಕ್ಕಂಥ ವಿವೇಚನೆ ಬೇಕು. ಮಮಕಾರ ಮತ್ತು ಅಹಂಕಾರಗಳಿದ್ದವನಾಗಿ ಸುಖ ದುಃಖಗಳಿಂದಾಗಲಿ ಹರ್ಷವನ್ನಾಗಲಿ ಉದ್ವೇಗವನ್ನಾಗಲಿ ಪಡಬಾರದು. ಸುಖಕ್ಕೆ ಸಮಯಕೃತ ಲಾಭಾಲಾಭವು ಜಯಾಜಯವು ಅನ್ನುವಂತೆ ಇರಬೇಕು. ನಾವು ತಪ್ಪಿಸಲಾಗದಂತಹ ಶೀತೋಷ್ಣಾದಿ ದ್ವಂದ್ವಗಳ ಸ್ಪರ್ಶಗಳಿದ್ದಾಗ ಯಾವ ವಿಕಾರವನ್ನು ಹೊಂದರೆ ಅವುಗಳನ್ನು ಸಹಿಸಿಕೊಳ್ಳಬೇಕು. ಸುಖದುಃಖವನ್ನು ಸಹಿಸಿಕೊಳ್ಳಬೇಕು. ಯಾದೃಚ್ಛಿಕವಾಗಿ ಯಾವ ಪದಾರ್ಥ ಶರೀರ ಧಾರಣೆಗೆ ಒದಗುವುದೋ ಅದರಲ್ಲಿ ಇದು ಹೆಚ್ಚು, ಇದು ಕಡಿಮೆ ಎಂದು ಸರಸಬಾರದು, ಇದು ವಿರಸಬಾರದು ಎಂಬ ವೈಷಮ್ಯವನ್ನು ಕಾಣದೆ ಸಂತೋಷಗೊಳ್ಳಬೇಕು. ಬಡಿಸಿದ್ದನ್ನೆಲ್ಲ ಕಾಮೆಂಟರಿ ಮಾಡ್ಕೊಂಡು ತಿನ್ನಬಾರದು. ಏನು ಸಿಗುತ್ತೋ ಭಗವಂತ ಕೊಟ್ಟಿದ್ದು ಅನ್ನತಕ್ಕಂಥ ಭಗವದ್ ಅರ್ಪಣೆ ಮಾಡಿದ ಪದಾರ್ಥವನ್ನು ಬಳಸಬೇಕು, ಸಂತೋಷದಿಂದ ತೆಗೆದುಕೊಳ್ಳಬೇಕು. ಯಾವಾಗಲೂ ಪ್ರಕೃತಿಯಿಂದ ಬೇರೆ ಯಾರು ಶುದ್ಧನಾದ ಆತ್ಮನ ಚಿಂತನೆ ಮಾಡುತ್ತಿರಬೇಕು. ಆತ್ಮ ಚಿಂತಕನಿಗೆ ಇತರ ವಿಷಯದಲ್ಲಿ ವೈರಾಗ್ಯ ಬರಬೇಕು. ಹಾಗೆಯೇ ಅನಾತ್ಮ ಚಿಂತನೆ ನಿವೃತ್ತಿಯು ಆಗಬೇಕು. ಅನಾತ್ಮವಾದ ವಿಷಯದಲ್ಲಿ ಮನಸ್ಸಿಡಬಾರದು. ಆದ್ದರಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಅಧ್ಯಾತ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ತತ್ವ ವಿಚಾರದಲ್ಲಿ ದೃಢವಾದ ನಿಶ್ಚಯ ಹೊಂದಿರಬೇಕು. ಈಗ ಸುರಕ್ಕೆ ಸಮಯಕೃತ ಲಾಭಾಲಾಭ ಜಯಾದಿವೆ ಅಂತೀವಲ್ಲ, ಇದರ ಬಗ್ಗೆ ದೃಢವಾದ ನಂಬಿಕೆ ಇರಬೇಕು. ಸರ್ವದೇವತೆಗಳಿಗೂ ಅಂತರ್ಯಾಮಿಯಾದ ವಾಸುದೇವನೇ ನಿಷ್ಕಾಮ ಕರ್ಮ ಅನುಷ್ಠಾನದಿಂದ ಆರಾಧಿಸಲ್ಪಡುವನು ಎಂಬ ಚಿಂತಿಸಿ ಮನಸ್ಸನ್ನು ನನ್ನಲ್ಲಿ ಅರ್ಪಿಸಬೇಕು. ವಾಸುದೇವ ಪ್ರಿಯತಾಂ ಎಂದು ಎಲ್ಲವೂ ವಾಸುದೇವಾರ್ಪಿತ ಅಚ್ಯುತ ಪ್ರಿಯತಾಂ ಅಂತಂದುಬಿಟ್ಟು ಸಕಲ ಕಾರ್ಯವನ್ನು ಆತನಿಗೆ ಸಮರ್ಪಿಸಬೇಕು. ತನ್ನಿಂದ ಆರಾಧಿಸಲ್ಪಟ್ಟ ಆ ವಾಸುದೇವನೇ ತನಗೆ ಆತ್ಮ ಸಾಕ್ಷಾತ್ಕಾರವನ್ನು ದೊರೆಯಿಸಿಕೊಡುವೆಂಬ ನಿಶ್ಚಯವಾದುದರಿಂದ ಬುದ್ಧಿಯನ್ನು ನನ್ನಲ್ಲಿ ಅರ್ಪಿಸಬೇಕು. ಆಹಾ, ಪರಮಾತ್ಮ ಚಿಂತನೆಯಿಂದ ಪರಮಾತ್ಮ ಸಾಕ್ಷಾತ್ಕಾರವಾಗ್ತಿರತಕ್ಕಂಥ ದೃಢವಾದ ನಂಬಿಕೆ ಇರಬೇಕು. ಯಾವಂತವನು ಹೀಗಿದ್ದುಕೊಂಡು ಕರ್ಮಯೋಗದಿಂದ ನನ್ನನ್ನು ಭಜಿಸುವನೋ ಅವನು ನನ್ನ ಪ್ರೀತಿಗೆ ವಿಷಯನಾಗುವನು. ಪ್ರೀತನಾದ ನಾನು ಅವನ ಅಭಿರುಚಿತವನ್ನು ಅನುಗ್ರಹಿಸುತ್ತೇನೆ. ಭಗವತ್ ಪ್ರೀತ್ಯರ್ಥಂ ಅಂತಲೇ ಶುರು ಮಾಡಬೇಕು. ಭಗವತ್ ಕೈಂಕರ್ಯ ರೂಪಂ ಅಂತಲೂ ಮಾಡಬೇಕು. ಈ ಥರ ಮಾಡುವುದನ್ನ ನಾನು ಸಂತೋಷಪಟ್ಟು ಸ್ವೀಕರಿಸುತ್ತೇನೆ. ಪತ್ರಂ ಪುಷ್ಪಂ ಫಲಂತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿಭೃತಂ ಅಶ್ನಾಂ ಪ್ರಯತಾತ್ಮನಃ ಎಂಬಂತೆ ನೀನು ಏನೋ ಒಂದು ಶುದ್ಧವಾದ ನೀರಿನಿಂದ ರೋಜಾರ್ಪಣೆ ಮಾಡಿದರೆ ಅದನ್ನು ನಾನು ಅನುಭವಿಸುತ್ತೇನೆ. ಪರಮಾತ್ಮ ಹೇಳತಕ್ಕಂಥದ್ದು ನಾನಲ್ಲ. ಅರ್ಜುನ, ಕರ್ಮಯೋಗಾನಿಷ್ಠನಾದ ಯಾವ ಮನುಷ್ಯನು ಲೋಕಕ್ಕೆ ಉದ್ವೇಗವಾಗುವ ಯಾವ ಕೆಲಸವನ್ನು ಮಾಡುವುದಿಲ್ಲವೋ, ಲೋಕದ ಜನ ಇವನು ಯಾರಿಗೆ ವಿರೋಧಿಯಲ್ಲವೆಂಬ ನಿಶ್ಚಯವಾದ ಕಾರಣ ಯಾರ ಬಗೆಗೆ ಉದ್ವೇಗಕರವಾದ ಕರ್ಮ ಮಾಡುವುದಿಲ್ಲವೋ, ಯಾವನು ಆ ಕಾರಣದಿಂದಲೇ ಒಬ್ಬನ ಬಗೆಗೆ ಹರ್ಷವನ್ನು, ಮತ್ತೊಬ್ಬನ ಬಗೆಗೆ ಕೋಪವನ್ನು, ಇನ್ನೊಬ್ಬನ ಬಗೆಗೆ ಭಯವನ್ನು, ಮತ್ತೊಬ್ಬನ ಬಗೆಗೆ ಉದ್ವೇಗವನ್ನು ಹೊಂದಿರದೆ ಇರುವನೋ ಅಂಥವನು ನನಗೆ ಪ್ರಿಯನು. ಅದ್ವೇಷ್ಟ ಸರ್ವಭೂತಾನಾಂ ಅಂತ ಹೇಳ್ತಾನೆ. 4 ವಿಷಯ. ಯಾವನು ಆತ್ಮ ವ್ಯತಿರಿಕ್ತವಾದ ಸಮಸ್ತ ಪದಾರ್ಥಗಳಲ್ಲಿಯೂ
ಅಪೇಕ್ಷೆಯನ್ನು ಬಿಟ್ಟಿರುವನೋ, ಶಾಸ್ತ್ರವಿಹಿತವಾದ ದ್ರವ್ಯದಿಂದ ತನ್ನ ಶರೀರ ಪೋಷಣೆಯನ್ನು ಮಾಡುವನು, ಶಾಸ್ತ್ರೀಯವಾದ ಕ್ರಿಯೆಗಳನ್ನು ಮಾಡುವುದರಲ್ಲಿ ಸಾಮರ್ಥ್ಯವನ್ನು ಹೊಂದಿದ್ದಾನೋ, ಮತ್ತಿತರ ವಿಚಾರಗಳಲ್ಲಿ ಔದಾಸೆಯನ್ನು ಹೊಂದಿದ್ದಾನೋ, ಶಾಸ್ತ್ರೀಯವಾದ ಕ್ರಿಯೆಗಳನ್ನು ಮಾಡುವಾಗ ಅನಿವಾರ್ಯವಾಗಿ ಬರುವ ಶೀತ, ಉಷ್ಣ, ಕಠಿಣವಾದ ಸ್ಪರ್ಶಗಳಿಂದಾಗುವ ದುಃಖದ ಬಗೆಗೆ ವ್ಯಥೆ ಇಲ್ಲದಿರುವನು, ಶಾಸ್ತ್ರ ವಿರುದ್ಧವಾದ ಸರ್ವ ಕರ್ಮಗಳನ್ನು ಪೂರ್ಣವಾಗಿ ಪರಿತ್ಯಾಗ ಮಾಡುವವನು, ಅಂಥ ಕರ್ಮಯೋಗನಿಷ್ಠನಾದ ನನ್ನ ಭಕ್ತನು ನನಗೆ ಪ್ರಿಯನು. ಯೋ ಮದ್ಭಕ್ತ ಸಮೇ ಪ್ರಿಯ, ಯೋ ಮದ್ಭಕ್ತ ಸಮೇ ಪ್ರಿಯ ಅಂತ 6 ಶ್ಲೋಕ. ಅಂತ ಭಕ್ತನು ನನಗೆ ಬಹಳ ಪ್ರಿಯವಾಗಿರತಕ್ಕಂಥ 33 ವಿಷಯ ಇದೆ ಅದರಲ್ಲಿ. ಸಾಮಾನ್ಯ ಮನುಷ್ಯನ ಸಂತೋಷಕ್ಕೆ ಕಾರಣವಾದ ಪ್ರಿಯ ವಸ್ತು ದೊರಕಿದಾಗ ಯಾವ ಕರ್ಮಯೋಗಿಯು ಸಂತೋಷ ಪಡುವುದಿಲ್ಲವೋ, ಹಾಗೆಯೇ ಸಾಮಾನ್ಯರು ದ್ವೇಷಿಸಲು ಕಾರಣವಾದ ಅಪ್ರಿಯ ಒದಗಿದಾಗ ಯಾವನು ದ್ವೇಷಿಸುವುದಿಲ್ಲವೋ, ಸಾಮಾನ್ಯ ಮನುಷ್ಯನ ದುಃಖಕ್ಕೆ ಕಾರಣವಾದ ಭಾರ್ಯೆ, ಪುತ್ರ, ವಿತ್ತ ಮೊದಲಾದ ನಾಶವಾದಾಗ ಯಾವನು ಶೋಚಿಸುವುದಿಲ್ಲವೋ, ಹಾಗೆಯೇ ತನಗೆ ಲಭಿಸದೇ ಇರುವ ಅಂಥ ಪದಾರ್ಥಗಳು ಪ್ರಾಪ್ತಿಗಾಗಿ ಯಾವನು ಬಯಸುವುದಿಲ್ಲವೋ, ಪಾಪದಂತೆ ಪುಣ್ಯವು ಬಂಧಕವಾದ ಕಾರಣ ಇವೆರಡನ್ನು ಯಾವನು ತ್ಯಾಗ ಮಾಡಿದ್ದಾನೆಯೋ ಅವನಿಗೆ ಅತ್ಯಂತ ಪ್ರಿಯನು. ಅರ್ಜುನ, ಶತ್ರು ಮತ್ತು ಮಿತ್ರರು ಸನ್ನಿಹಿತರಾಗಿದ್ದಾಗಲೂ, ಹಾಗೆ ಮಾನ ಅಪಮಾನ ಒದಗಿದಾಗಲೂ, ಶೀತ ಉಷ್ಣ ಸುಖ ದುಃಖ ಬಂದೊರೆಯರಾಗಲು ಯಾವ ಕರ್ಮಯೋಗನಿಷ್ಠನು ಸಮಚಿತ್ತತ್ವವನ್ನು ಹೊಂದಿದವನೋ, ಯಾವನು ಆಸಕ್ತಿಯನ್ನು ಬಿಟ್ಟಿದ್ದಾನೋ, ನಿಂದೆ ಅಥವಾ ಪ್ರಶಂಸೆಯನ್ನು ಏಕರೀತಿಯಿಂದ ಕಾಣುತ್ತಾನೋ, ತನಗೆ ದೊರಕಿದಷ್ಟರಲ್ಲಿ ಸಂತುಷ್ಟನಾಗಿರುವನು, ತನಗೆ ದೊರಕಿರುವುದು ಸಾಲ ಎಂದು ಅತೃಪ್ತಿ ಹೊಂದರೆ, ಅದರಿಂದ ಯಾರನ್ನೂ ಬಿಡದೆ, ಕೂಡದವರನ್ನು ದ್ವೇಷಿಸದೆ, ನಿಂದಿಸದೆ ಮೌಢ್ಯದಿಂದಿರುವನು, ಆತ್ಮನು ಸ್ಥಿರನೆಂಬ ಬುದ್ಧಿ ಹೊಂದಿರುವ ಕಾರಣ ಮನೆ ಮೊದಲಾದವುಗಳಲ್ಲಿ ಆಸಕ್ತಿ ಹೊಂದಿರುವನು, ಅಂಥವನು ನನಗೆ ಪ್ರಿಯನು. 13ರಿಂದ 19ರವರೆಗೆ 13, 14, 15, 16, 17, 18, 19, 7 ಶ್ಲೋಕದಲ್ಲಿ ಇಂತಹವನು ನನಗೆ ಬಹಳ ಪ್ರಿಯ ಇರುವಂತ 33 ವಿಷಯ ಹೇಳ್ತಾರೆ. ಅರ್ಜುನ ಕೇಳ್ತಾನೆ ಪ್ರಶ್ನೆ, ಕೊನೆ ಪ್ರಶ್ನೆ. ದೇವ, ಆತ್ಮನಿಷ್ಠನಲ್ಲಿರಬೇಕಾದ ಗುಣಗಳನ್ನು ನಾನು ಈಗ ತಿಳಿದೆ ಸ್ವಾಮಿ, 33 ವಿಷಯ ತಿಳ್ಕೊಂಡೆ. ಈ ಅಕ್ಷರನಿಷ್ಠನಿಗಿಂತಲ ಭಕ್ತಿಯೋಗನಿಷ್ಠನು ಶ್ರೇಷ್ಠನೆಂದಲ್ಲವೇ ನೀವು ಹೇಳಿದರು? ಸರಿ ಸ್ವಾಮಿ, ಆತ್ಮಚಿಂತನೆ ಮಾಡುವವರಿಗಿಂತ ಭಗವತ್ ಚಿಂತನೆ ಮಾಡತಕ್ಕಂಥ ಭಕ್ತ ಶ್ರೇಷ್ಠ ಅಂತ ಹೇಳ್ಬಿಟ್ರಲ್ಲ, ಅದೇ ಹಾಗೆ. ಸರಿ ಹೇಳ್ತೀನಿ ಕೇಳು. ಹೌದು ಅರ್ಜುನ, ಈ ಜೀವಾತ್ಮ ಯೋಗನಿಷ್ಠನಿಗಿಂತ ಭಕ್ತಿಯೋಗನಿಷ್ಠನೇ ಶ್ರೇಷ್ಠನೋ? ಇನ್ನೊಂದ್ಸತಿ ಹೇಳ್ತೀನಿ ಕೇಳು. ಭಕ್ತಿ ಯೋಗವನ್ನು ಕೈಕೊಳ್ಳಲು ಅಶಕ್ತನಾದವನು ಜೀವಾತ್ಮ ಯೋಗವನ್ನು ಕೈಕೊಳ್ಳಬೇಕು. ಟಾಪ್ ಪ್ರಯಾರಿಟಿ ಫಾರ್ ಭಕ್ತಿ ಯೋಗ. ನೆಕ್ಸ್ಟ್ ಪ್ರಯಾರಿಟಿ ಫಾರ್ ಧ್ಯಾನ ಯೋಗ, ಆತ್ಮಧ್ಯಾನ, ಆತ್ಮಚಿಂತನ, ಆತ್ಮ ಸಾಕ್ಷಾತ್ಕಾರ. ಭಕ್ತಿಯೋಗ ನನ್ನ ಪ್ರಾಪ್ತಿಗೆ ನೇರವಾದ ಸಾಧನ, ಸುಲಭ, ಸುಸುಖಂ ಕರ್ತುಮವ್ಯಯಂ ಅಂತಾರೆ. ಜೀವಾತ್ಮ ಯೋಗವಾದರೂ ಪರಂಪರೆಯಾಗಿ ಭಕ್ತಿಯೋಗಕ್ಕೆ ಸಾಧನವೆಂದು ತಿಳಿ. ಭಕ್ತಿಯೋಗಕ್ಕೆ ಇದೊಂದು ಅಡಿಗಲ್ಲು. ಯಾವುದು? ಆತ್ಮ ಸಾಕ್ಷಾತ್ಕಾರ. ಈ ಜೀವಾತ್ಮ ಯೋಗಕ್ಕೆ ಬೇಕಾದ ಗುಣಗಳನ್ನು ಇದುವರೆಗೆ ತಿಳಿಸಿದ್ದೇನೆ, 33. ಈ ಆತ್ಮನಿಷ್ಠರಿಗಿಂತ ಭಕ್ತಿಯೋಗನಿಷ್ಠನು ಶ್ರೇಷ್ಠನೆಂಬುದನ್ನು ನಾನು ತಿಳಿಸಿದ್ದೇನೆ. ಭಕ್ತಿಯೋಗವು ನನ್ನನ್ನು ದೊರಕಿಸಿಕೊಡುವ ಸಾಧನ, ಅಮೃತತ್ವದ ಪ್ರಾಪ್ತಿಗೆ ಸಾಧನವಾದ, ಅದು ಭೋಗ್ಯವಾಗಿ ಅಮೃತವೆನಿಸಿದೆ. ಅದಕ್ಕೆ 7, 8, 9, 10, 11, 12 ಭಕ್ತಿಯೋಗ, 1, 2, 3, 4, 5, 6 ಧ್ಯಾನ ಯೋಗ, ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಮೊದಲಾಧ್ಯಾಯ, ಪರಮಾತ್ಮ ಸಾಕ್ಷಾತ್ಕಾರಕ್ಕೋಸ್ಕರವಾಗಿ ಮೇಲಾಧ್ಯಾಯ. ಅದರಿಂದ ಭಕ್ತಿಯೋಗನಿಷ್ಠ ಆತ್ಮನಿಷ್ಠನಿಗಿಂತ ಶ್ರೇಷ್ಠನಾದವನು. ಅಂದರೆ ಆತ್ಮನಿಷ್ಠೆ ಮಾಡಿದ ಮೇಲೆ ಅಲ್ಲಿಗೆ ನಿಂತು ಬಿಡಬೇಡಿ, ಭಕ್ತಿಯೋಗವನ್ನು ಆಚರಿಸಿ. ಭಕ್ತಿಯೋಗದಿಂದ ಪರಮಾತ್ಮ ಸಾಕ್ಷಾತ್ಕಾರವಾಗುತ್ತೆ. ಆತ್ಮಧ್ಯಾನದಿಂದ ಆತ್ಮ ಸಾಕ್ಷಾತ್ಕಾರವಾಗುತ್ತೆ.
ಪ್ರಾಪ್ಯವಾದ ಅಮೃತತ್ವಕ್ಕೆ ಸಮವಾಗಿ ಸಾಧನವಾದ ಭಕ್ತಿಯೋಗವೂ ಅಮೃತವೇ ಆಗಿದೆ. ನಾನು ಮೊದಲೇ ಹೇಳಿದಂತೆ ನನ್ನಲ್ಲಿ ಮನಸ್ಸನ್ನಿಟ್ಟು ಯಾರು ಅಚಲವಾದ ಶ್ರದ್ಧೆಯೊಡನೆ ನನ್ನನ್ನೇ ಪರಮಪ್ರಾಪ್ತಿಯನೆಂದು ನಿಶ್ಚಯಿಸಿ ಈ ಭಕ್ತಿಯೋಗದಿಂದ ನನ್ನನ್ನು ಉಪಾಸನೆ ಮಾಡುವರೋ ಅಂತ ಭಕ್ತಿಯೋಗನಿಷ್ಠರು ನನಗೆ ಅತ್ಯಂತ ಪ್ರಿಯರಾದವರೆಂದು ತಿಳಿ. ಅತ್ಯಂತ ಪ್ರಿಯನಾದವನು ಭಕ್ತನು, ಭಕ್ತಿನಿಷ್ಠನು. ಆದ್ದರಿಂದ ಏನ್ ಹೇಳಿದಂತಾಯ್ತು ಇವಾಗ? ಅನಂತ ಕಲ್ಯಾಣಗಳನ್ನು ಪಡೆದಿರುವ ಶ್ರೀಕೃಷ್ಣ ಭಕ್ತಿಯೋಗನಿಷ್ಠರುಗಳಿಗೆ ಪ್ರಯೋಜನವಾಗಿ ಪರಬ್ರಹ್ಮವಾಗಿ ಪರಮಪುರುಷನಾಗಿರುವ ಭಗವಂತನ ನಿರಂಕುಶವಾದ ಐಶ್ವರ್ಯದಿಂದ ಕೂಡಿದ ದಿವ್ಯವಾದ ವಿಶ್ವರೂಪದ ಸ್ವರೂಪವನ್ನು ವಿಸ್ತಾರವಾಗಿ ವರ್ಣಿಸಿ ಅದನ್ನೇ ಅವನಿಗೆ ಸಾಕ್ಷಾತ್ಕಾರ ಮಾಡಿಸಿದ 11ರಲ್ಲಿ. ಆಮೇಲೆ ಅವನಲ್ಲಿ ಅನನ್ಯ ಭಕ್ತಿ ಮಾಡುವವರು ಮಾತ್ರ ಹೀಗೆ ಅವನಿಗೆ ನಿಜ ಸ್ವರೂಪವನ್ನು ಶಾಸ್ತ್ರವಹಿಂದ ಅರಿಯುವುದು, ಪ್ರತ್ಯಕ್ಷವಾಗಿ ನೋಡುವುದು ಮತ್ತು ಯಾವಾಗಲೂ ಅವನ ಸನ್ನಿಧಿಯಲ್ಲೇ ಇರುವುದು ಎಂಬ ಉತ್ತಮ ಫಲಗಳನ್ನು ಹೊಂದುವರು ಎಂದು ಉಪದೇಶ ಮಾಡಿದ. ಈ ಅರ್ಜುನನ ಮನಸ್ಸಿನಲ್ಲಿ ಒಂದು ಸಂದೇಹ ತೆರೆದು, ಏನು? ಮೊದಲಾಧ್ಯಾಯಗಳಲ್ಲಿ ತನಗೆ ಉಪದೇಶ ಮಾಡಿದ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಸಹಕಾರಿಯಾದ ಜ್ಞಾನಯೋಗವು ಉತ್ತಮವಾದದ್ದೇ, ಅಥವಾ 7ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ಉಪದೇಶ ಮಾಡದೆ ಭಕ್ತಿಯೋಗವು ಉತ್ತಮವೇ ಎಂಬ ವಿಚಾರವನ್ನು ತಿಳಿಯಲು ಆಶೆ ಪಡುತ್ತಾನೆ. ಆದ್ದರಿಂದ ಅರ್ಜುನನು ಶ್ರೀಕೃಷ್ಣನನ್ನು ಕುರಿತು ಹೀಗೆ ಪ್ರಶ್ನೆ ಮಾಡುತ್ತಾನೆ. ಶ್ರೀಕೃಷ್ಣ, ನೀನು ಈಗ ತಾನೇ ಉಪದೇಶ ಮಾಡಿದ ಪ್ರಕಾರ ಭಗವಂತರನ್ನೇ ಯಾವಾಗಲೂ ಉತ್ತಮ ಫಲವಾಗಿ ತಿಳಿದು ಭಕ್ತರುಗಳಾಗಿ ಅವರನ್ನು ಸಕಲ ಐಶ್ವರ್ಯಗಳಿಂದ ಕೂಡಿರುವವನಾಗಿಯೂ ಅಪರಿಮಿತ ಅತಿಶಯದಿಂದ ಕೂಡಿದ ಸೌಂದರ್ಯ, ಸೌಶೀಲ್ಯ, ಸರ್ವಜ್ಞತ್ವ, ಸತ್ಯಸಂಕಲ್ಪತ್ವ ಮುಂತಾದ ಸಂಖ್ಯೆ ಇಲ್ಲದ ಗುಣ ಸಮುದ್ರನಾಗಿ ಇರುವುದಾಗಿಯೂ ಯಾರು ಭಗವಂತನ ಉಪಾಸಿಸುತ್ತಾರೆಯೋ ಅವರುಗಳು ಮತ್ತು ಯಾರಾದರೆ ಅಕ್ಷರವೆಂಬ ಪ್ರತ್ಯಗಾತ್ಮ ಸ್ವರೂಪವನ್ನು ಅಂದರೆ ಮುಕ್ತ ಸ್ವರೂಪನಾದ ಜೀವಾತ್ಮನನ್ನು ಕಣ್ಣು ಮುಂತಾದ ಇಂದ್ರಿಯಗಳಿಂದ ತಿಳಿಯಲ್ಪಡಲಾರನೆಂಬವಾಗಿ ಉಪಾಸಿಸುತ್ತಾರೆಯೋ ಅವರುಗಳಲ್ಲಿ ಈ 2 ತರಹ ಯೋಗಿಗಳಲ್ಲಿ ಯಾರು ಪ್ರಾಜ್ಞನಾದ ಯೋಗಿ ಎಂಬುದನ್ನು ಸಂದೇಹರಹಿತವಾಗಿ ತಿಳಿಸಬೇಕು ಅಂತ ತಿಳಿಸುತ್ತಾನೆ. 1ನೇ ಶ್ಲೋಕದಲ್ಲಿ 2ರಿಂದ 7ರವರೆಗೆ ಯಾವ ಮುಮುಕ್ಷುಗಳು ಭಗವಂತನಲ್ಲಿ ಅತ್ಯಂತ ಪ್ರೀತಿಯಿಂದ ಮನಸ್ಸನ್ನು ಅವನಲ್ಲಿಯೇ ಇಟ್ಟು ಪರಮಾತ್ಮನೊಂದಿಗೇನೆ ನಿರಂತರವಾಗಿ ಇರಬೇಕೆಂದು ಆಶೆಪಟ್ಟು ಆ ಭಗವಂತನನ್ನೇ ಶ್ರದ್ಧೆಯಿಂದ ಉಪಾಸನೆ ಮಾಡುತ್ತಾರೆಯೋ ಅವರಿಗೆ ಅತ್ಯಂತ ಯುಕ್ತತಮರು, ಅಂದರೆ ಶೀಘ್ರದಲ್ಲಿ ಭಗವಂತನನ್ನು ಹೊಂದುತ್ತಾರೆ. ಹಾಗಾದರೆ ಶುದ್ಧ ಪ್ರತ್ಯಗಾತ್ಮ ರೂಪನನ್ನು ಉಪಾಸನೆ ಮಾಡುವುದರ ಗತಿ ಏನು? ದೇವರಿಂದಾಗಲಿ ಮನುಷ್ಯರಿಂದಾಗಲಿ ಯಾವುದರಿಂದಾಗಲಿ ನಿದ್ದೆ ಇಡುತ್ತಾರ ಅದರಿಂದಲೇ ಕಣ್ಣು ಮುಂತಾದ ಇಂದ್ರಿಯಗಳಿಗೆ ಗೋಚರಿಸದೇ ಇರುವುದಾಗಿಯೂ ದೇವರುಗಳು ಮನುಷ್ಯರು ಮುಂತಾದ ಶರೀರಗಳಲ್ಲೆಲ್ಲ ಪ್ರವೇಶಿಸಿ ಆಯಾ ವಿಧವಾಗಿ ತಿಳಿಯತಕ್ಕದಾಗಿಯೂ ಆದ್ದರಿಂದಲೇ ಊಹಿಸಲು ಅಸಾಧ್ಯವಾಗಿ ಆಯಾ ದೇವಾಲಯಗಳಿಗೆ ಸೇರಿದ ರೂಪಗಳಲ್ಲಿ ಕಟ್ಟುಪಡದೆ ಇರುವುದಾಗಿಯೂ ತನ್ನ ನಿಜ ಸ್ವರೂಪವ ಆಕಾರದಲ್ಲಿ ಬದಲಾವಣೆ ಹೊಂದರೆ ಶಾಶ್ವತವಾಗಿ ಇರುವುದಾಗಿಯೂ ಚಲನೆ ಇಲ್ಲದಾಗಿಯೂ ಒಟ್ಟಿನಲ್ಲಿ ನಿತ್ಯವಾಗಿ ಇರುವುದಾಗಿಯೂ ಉಪಾಸಿಸುತ್ತಾರೆ. ಇಷ್ಟೇ ಅಲ್ಲ, ಅವರು ಹೀಗೆ ಉಪಾಸಿಸುವಾಗ ಕಣ್ಣು, ಕಿವಿ ಮುಂತಾದ ಎಲ್ಲಾ ಇಂದ್ರಿಯಗಳನ್ನು ತಮ್ಮ ತಮ್ಮ ವ್ಯಾಪಾರಗಳಿಂದ ಅಡಗಿಸುವರು. ಸಕಲಾತ್ಮಗಳಲ್ಲೂ ಸಮಬುದ್ಧಿಗಳಾಗಿರುವರು. ಅಂದರೆ ಆತ್ಮನು ಜ್ಞಾನವೇ ಆಕಾರವಾಗಿ ಎಲ್ಲೆಲ್ಲಿಯೂ ಒಂದೇ ರೀತಿಯಾಗಿರುತ್ತಾರೆಂದು ತಿಳಿದುವರು ಮತ್ತು ತನ್ಮೂಲಕ ಸಕಲ ಭೂತಗಳಲ್ಲಿಯೂ ಅಧಿಕ ಪ್ರೀತಿಯನ್ನು ಇಟ್ಟಿರುವರು. ಇಂಥ ಅಕ್ಷರ ಉಪಾಸಕರು ಅಥವಾ ಶುದ್ಧ ಪ್ರತ್ಯಗಾತ್ಮ ಉಪಾಸಕರು ಅಥವಾ ಮುಕ್ತಾತ್ಮ ಸ್ವರೂಪ ಉಪಾಸಕರು ಕೂಡ ಕೊನೆಯಲ್ಲಿ ಭಗವಂತನನ್ನು ಸೇರುತ್ತಾರೆ. ಏನು ಸೇರುತ್ತಾರೆ? ಕೊನೆಯಲ್ಲಿ, ಅಲ್ಟಿಮೇಟ್ಲಿ. ಅಂದರೆ ಸಂಸಾರ ಸಂಬಂಧದಿಂದ ಬಿಡಲ್ಪಟ್ಟವರಾಗಿ ಭಗವಂತನಿಗೆ ಸಮನಾಗಿ ಪ್ರಕಾಶಿಸುವ ಮುಕ್ತಾತ್ಮ ಸ್ವರೂಪವನ್ನೇ ಹೊಂದಿ ಭಗವಂತನನ್ನೇ ಸೇರುತ್ತಾರೆ. ಮನುಷ್ಯರಿಗೆ ಅನಾಧಿಕಾರದಿಂದ ದೇಹ ಸಂಬಂಧ ಇರುವುದರಿಂದ ಅವರ ಜ್ಞಾನವು ಶುದ್ಧವಾಗಿ ವಿಭುವಾಗಿರುವುದಿಲ್ಲ, ಕಲ್ಮಶಗಳಿಂದ ಕೂಡಿದವಾಗಿ ಸಂಕುಚಿತವಾಗಿರುತ್ತವೆ.
ಅವರು ದೇಹವನ್ನೇ ಆತ್ಮವೆಂದು ತಿಳಿಯುತ್ತಾರೆ. ಆದ್ದರಿಂದ ಅವರ ಇಂದ್ರಿಯಗಳಿಗೆ ಗೋಚರವಿಲ್ಲದ ಶುದ್ಧ ಪ್ರತಿಗಾತ್ಮವನ್ನು ಉಪಾಸನೆ ಮಾಡುವುದರಲ್ಲಿ ಕ್ಲೇಶವು ಅಂದರೆ ಕಷ್ಟವೂ ಹೆಚ್ಚಾಗಿರುತ್ತದೆ. ಯಾರು ಬಹಳ ಅಧಿಕವಾಗಿ ಶ್ರಮಪಟ್ಟು ಪ್ರತ್ಯಗಾತ್ಮ ಸ್ವರೂಪ ಸಾಕ್ಷಾತ್ಕಾರ ಯೋಗ ಅಥವಾ ಅಕ್ಷರೋಪಾಸನೆಯನ್ನು ಮಾಡುತ್ತಾರೆಯೋ ಅವರಿಗೆ ಮಾತ್ರ ಉತ್ತಮ ಫಲವು ದೊರೆಯುತ್ತದೆ. ಬಹುಮಂದಿ ಇವರಿಗೆ ಅವ್ಯಕ್ತ ಉಪಾಸನೆಯನ್ನು ಕೈಗೊಳ್ಳುವುದಕ್ಕಾಗುವುದಿಲ್ಲ. ಹಾಗೆ ಅವರು ಕೈಗೊಂಡರೂ ಅವರು ಫಲವನ್ನು ಅನುಭವಿಸುವುದಕ್ಕ ಅದನ್ನು ಮುಂದುವರಿಸುವುದಕ್ಕೂ ಆಗುವುದಿಲ್ಲ. ಆದ್ದರಿಂದ ಬಹುಮಂದಿ ಭಕ್ತರು ಅವ್ಯಕ್ತ ಅಕ್ಷರ ಉಪಾಸನೆ ಬದಲಾಗಿ ಭಗವಂತನ ಉಪಾಸನೆಯನ್ನು ಮಾಡುವುದು ಒಳ್ಳೆಯದು. ಅವರು ಯುಕ್ತರವರು, ಏಕೆಂದರೆ ಅವರು ಭಗವಂತನ ಸಹಾಯದಿಂದ ಸುಲಭವಾಗಿ ತನ್ನ ಧ್ಯೇಯವನ್ನು ಸಾಧಿಸಿಕೊಳ್ಳುವರು. ಯಾರನ್ನು ಭಗವಂತನು ಮರಣವೆಂಬ ಸಾಗರದಿಂದ ಎತ್ತುತ್ತಾನೆ, ಯಾವ ಮೋಕ್ಷಗಳು ತಮ್ಮ ದೇಹವನ್ನು ಬೆಳೆಸುವುದಕ್ಕೋಸ್ಕರ ಮಾಡಬೇಕಾದ ಲೌಕಿಕ ಕರ್ಮಗಳನ್ನು ಯಜ್ಞ ದಾನ ತಪಸ್ಸು ಹೋಮ ಮುಂತಾದ ವೈದಿಕ ಕರ್ಮಗಳನ್ನು ಅವುಗಳ ಕಾರಣವಾದ ಪ್ರಯತ್ನ ಮನಸ್ಸಿನ ಉದ್ದೇಶ ಮತ್ತು ಅವುಗಳ ಫಲ ಎಲ್ಲವನ್ನೂ ಭಗವಂತನಿಂದ ಸಮರ್ಪಿಸುತ್ತಾರೋ, ಭಗವಂತನನ್ನೇ ದೊಡ್ಡ ಫಲವಾಗಿ ನೆನೆದು ಬೇರೆ ಯಾವುದನ್ನು ಇಚ್ಛಿಸದೆ ಅವನನ್ನು ಧ್ಯಾನ ಮಾಡಿ ಉಪಾಸನೆ ಮಾಡುತ್ತಾರೋ, ಅಂದರೆ ಯಾರು ಭಗವಂತನ ಧ್ಯಾನ ಅರ್ಚನೆ ಪ್ರಣಾಮ ಸ್ತುತಿ ಕೀರ್ತನೆ ಮುಂತಾದವುಗಳನ್ನು ಮಾಡುವುದರಲ್ಲಿ ಸಂತೋಷ ಪಡುತ್ತಾರೆಯೋ, ಯಾರು ಈ ಅರ್ಚನೆಗಳಲ್ಲಿ ಮಾಡುತ್ತಿರುವುದೇ ಕೊನೆ ಫಲವೆಂದು ತಿಳಿದು ಆನಂದ ಪಡುತ್ತಾರೆಯೋ ಅವರಲ್ಲಿ ಭಗವಂತನು ವಿಶೇಷವಾದ ಕೃಪೆಯನ್ನು ತೋರುತ್ತಾನೆ. ಭಗವತ್ ಕೃಪೆ ಬರಬೇಕಾದರೆ ಈ ತರಹ ಧ್ಯಾನ ಮಾಡಬೇಕು. ಆದ್ದರಿಂದ ಮುಮುಕ್ಷುಗಳು ಭಗವಂತನೊಂದಿಗೆ ಸೇರಲು ಅಡ್ಡಿ ಮಾಡುತ್ತಿರುವ ಅವರ ಸಂಸಾರ ಬಂಧವನ್ನು ಭಗವಂತನೇ ಶೀಘ್ರದಲ್ಲಿ ಕತ್ತರಿಸಿಬಿಡುವುದರೆಂದು ಅವರನ್ನು ಧ್ಯಾನವನವೆಂಬ ಸಾಗರದಿಂದ ಎತ್ತುತ್ತಾನೆ. ಭಕ್ತಿ ಯೋಗದ ಅಭ್ಯಾಸಗಳಲ್ಲಿ ಶ್ಲೋಕಗಳು 8ರಿಂದ 12ವರೆಗೆ ಹೇಳಿ, ಫಲಾಭಿಸಂಧಿತನಾದ ಕರ್ಮ ಮಾಡುವ ಭಕ್ತನ ಗುಣಗಳು 13ರಿಂದ 19ವರೆಗೆ ಹೇಳಿ ಏನೇನಿರಬೇಕು? ಅದ್ವೇಷ್ಟ, ಸರ್ವಭೂತಾನಾಂ ಮೈತ್ರ, ಕರುಣ, ನಿರ್ಮಮ, ನಿರಹಂಕಾರ, ಸಮದುಃಖ ಸುಖ, ಕ್ಷಮೀ, ಸಂತುಷ್ಟ, ಸರದಂ ಯೋಗಿ ಯಥಾತ್ಮ, ದೃಢ ನಿಶ್ಚಯ, ಮಯ್ಯರ್ಪಿತಮನೋ ಬುದ್ಧಿ, ಯಸ್ಮಾನ್ನೋದ್ವಿಜತೆ ಲೋಕಾನ್ನೋದ್ವಿಜತೆ ಚಯ, ಹರ್ಷಾಮರ್ಷಭಯೋದ್ವೇಗೈ ಮುಕ್ತಃ, ಅನಪೇಕ್ಷಃ, ಶುಚಿಃ, ದಕ್ಷಃ, ಉದಾಸೀನಃ, ಗತವ್ಯತಃ, ಸರ್ವಾರಂಭಪರಿತ್ಯಾಗಿ, ಏನ ಹೃಷ್ಯತಿ ನ ದ್ವೇಷ್ಟಿ, ನ ಶೋಚತಿ ನ ಕಾಂಕ್ಷತಿ, ಶುಭಾಶುಭಪರಿತ್ಯಾಗಿ, ತತ್ಶತ್ರು ಚ ಮಿತ್ರೇ ಚ ಸಮಃ, ಮಾನಾಪಮಾನಯೋಃ ಸಮನಃ, ಶೀತೋಷ್ಣಸುಖದುಃಖೇಷು ಸಮಃ, ಸಂಗವರ್ಜಿತಃ, ತುಲ್ಯನಿಂದಾಸ್ತುರಿಃ, ಮೌನಿಃ, ಸಂತುಷ್ಟೋ ಯೇನ ಕೇನಚಿತ್, ಅನಿಕೇತಃ, ಸ್ಥಿರಮತಿಃ. ಮೇಲೆ ವಿವರಿಸಿರುವ 33 ಗುಣಗಳನ್ನು ಪಡೆದಿರುವ ಶ್ರೇಷ್ಠನಾದ ಕರ್ಮಯೋಗಿಯು ಭಗವಂತನ ಭಕ್ತನು. ಅವನು ಪ್ರೀತಿಗೆ ಪಾತ್ರನು, ಅವನಿಗೆ ಇಷ್ಟನು, ಅವನ ಅನುಗ್ರಹವನ್ನು ಪಡೆಯುವುದಕ್ಕೆ ಯೋಗ್ಯನು, ಅವನಿಗೆ ಅತ್ಯಂತ ಪ್ರಿಯನಾಗಿರುವ ಅಂದರೇನು? ಇಂಥ ಭಕ್ತನಾದ ಕರ್ಮಯೋಗಿಯನ್ನು ಭಗವಂತನು ಪ್ರೀತಿಯಿಂದ ಅನುಗ್ರಹಿಸಿ ಕ್ರಮೇಣ ಅವನಿಗೆ ಪರಮಶ್ರೇಷ್ಠವಾದ ಶಾಶ್ವತವಾದ ಮೋಕ್ಷಾನಂದವಾದ ಉತ್ತಮ ಫಲವನ್ನು ಕೊಡುತ್ತಾನೆ. ಕೊನೆಯ ಶ್ಲೋಕದ ಸಾರಾಂಶ: ಭಕ್ತಿಯೋಗವು ಧರ್ಮದಿಂದ ಕೂಡಿದ ಉಪಾಯವು. ಅದು ಅಮೃತ ಅಥವಾ ಆನಂದ ಸ್ವರೂಪವಾದ ಫಲವನ್ನು ಕೊಡುತ್ತದೆ. ಆದ್ದರಿಂದ ಭಗವಂತನ ಪರಮಭಕ್ತರು ಈ ಭಕ್ತಿಯೋಗವೆಂಬ ಸಾಧನೆಯನ್ನು ಕೈಗೊಂಡು ಈ ಅಧ್ಯಾಯದ 6ನೇ ಶ್ಲೋಕದಿಂದ ಆರಂಭಿಸಿ 19ನೇ ಶ್ಲೋಕದಲ್ಲಿ ಮುಗಿಸಿರುವ, ಅಂದರೆ 14 ಶ್ಲೋಕಗಳಲ್ಲಿ ಉಪದೇಶ ಮಾಡಿರುವ ರೀತಿಯಲ್ಲಿ ಶ್ರದ್ಧೆಯಿಂದ ಕೂಡಿದವರಾಗಿ ಚೆನ್ನಾಗಿ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ಅಂತಹ ಭಗವದ್ ಉಪಾಸಕರು ಭಗವಂತನಿಗೆ ತುಂಬಾ ಪ್ರಿಯರು ಎಂದು ಹೇಳಿ ಈ ಅಧ್ಯಾಯವನ್ನು ಮುಗಿಸುತ್ತಾರೆ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಆಚಾರ್ಯ ತಿರುವಡಿಗಳೇ